ಜಾತಿ ಗಣತಿ ಸಮೀಕ್ಷೆ ಅವಧಿ ವಿಸ್ತರಿಸಿದ ರಾಜ್ಯ ಸರ್ಕಾರ ಅಕ್ಟೋಬರ್ 12ರವರೆಗೂ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಿದೆ. 5 ದಿನಗಳ ಕಾಲ ಶಾಲಾ ಅವಧಿಯ ಸಮಯ ಬದಲಾವಣೆ ಮಾಡಿದೆ. ಜಾತಿ ಗಣತಿ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಿದೆ ರಾಜ್ಯ ಸರ್ಕಾರ. ಅಕ್ಟೋಬರ್ 12ರವರೆಗೂ ಸಮೀಕ್ಷಾ ಅವಧಿಯನ್ನ ವಿಸ್ತರಣೆ ಮಾಡಿದೆ. 5 ದಿನಗಳ ಕಾಲ ಶಾಲಾ ಅವಧಿಯ ಸಮಯವನ್ನ ಬದಲಾವಣೆ ಮಾಡಿದೆ. ಶಾಲಾ ಶಿಕ್ಷಕರು ಮಧ್ಯಾಹ್ನದವರೆಗೂ ಪಾಠವನ್ನ ಮಾಡಬೇಕು. ಮಧ್ಯಾಹ್ನದ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಸಮೀಕ್ಷೆ ಸಂಬಂಧ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶವನ್ನ ನೀಡಿದೆ. ಶಾಲೆಗಳ ಆರಂಭ ಹಿನ್ನೆಲೆಯಲ್ಲಿ ಸಮೀಕ್ಷೆ ಅವಧಿಯನ್ನ ಬದಲು ಮಾಡಬೇಕು. ಬೆಳಗ್ಗೆ ಶಾಲೆಯಲ್ಲಿ ಪಾಠ, ಮಧ್ಯಾಹ್ನ ಮನೆ ಮನೆ ಸರ್ವೆಯನ್ನ ಮಾಡಬೇಕು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1ರವರೆಗೆ ತರಗತಿಯನ್ನ ನಡೆಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಕ್ಟೋಬರ್ 8ರಿಂದ ಅಕ್ಟೋಬರ್ 24ರವರೆಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು. ಜಾತಿ ಗಣತಿ ಸಮೀಕ್ಷೆ ಅವಧಿಯನ್ನ ವಿಸ್ತರಿಸಿದೆ ರಾಜ್ಯ ಸರ್ಕಾರ. ಅಕ್ಟೋಬರ್ 12ರವರೆಗೂ ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡಿದೆ. 5 ದಿನಗಳ ಕಾಲ ಶಾಲಾ ಅವಧಿಯ ಸಮಯವನ್ನ ಬದಲಾವಣೆ ಮಾಡಿದೆ. ಶಾಲಾ ಶಿಕ್ಷಕರು ಮಧ್ಯಾಹ್ನದವರೆಗೂ ಪಾಠವನ್ನ ಮಾಡಬೇಕು. ಮಧ್ಯಾಹ್ನದ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಸಮೀಕ್ಷೆ ಸಂಬಂಧ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶವನ್ನ ಕೊಟ್ಟಿರುವಂತದ್ದು. ಇನ್ನೇನು ಶಾಲೆಗಳು ಆರಂಭವಾಗ್ತಾ ಇದೆ. ಶಾಲೆಗಳ ಆರಂಭದ ಹಿನ್ನೆಲೆಯಲ್ಲಿ ಸಮೀಕ್ಷೆ ಅವಧಿಯನ್ನ ಬದಲು ಮಾಡಿದೆ. ಬೆಳಗ್ಗೆ ಶಾಲೆಯಲ್ಲಿ ಪಾಠ, ಮಧ್ಯಾಹ್ನ ಮನೆ ಮನೆ ಸರ್ವೆಯನ್ನ ಮಾಡಬೇಕು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1ರವರೆಗೆ ತರಗತಿಯನ್ನ ನಡೆಸಬೇಕು. ಅಕ್ಟೋಬರ್ 8ರಿಂದ ಅಕ್ಟೋಬರ್ 24ರವರೆಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು. ಜಾತಿ ಗಣತಿ ಸಮೀಕ್ಷೆ ಅವಧಿಯನ್ನ ವಿಸ್ತರಿಸಿದೆ ರಾಜ್ಯ ಸರ್ಕಾರ. 5 ದಿನಗಳ ಕಾಲ ಶಾಲಾ ಅವಧಿಯ ಸಮಯವನ್ನ ಬದಲಾವಣೆ ಮಾಡಿದೆ. ಮಧ್ಯಾಹ್ನದ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಮಧ್ಯಾಹ್ನದವರೆಗೂ ಪಾಠ ಮಾಡಬೇಕು. ಮಧ್ಯಾಹ್ನದ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಅಕ್ಟೋಬರ್ 8ರಿಂದ ಅಕ್ಟೋಬರ್ 24ರವರೆಗೆ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು. ಅವಧಿಯನ್ನ ವಿಸ್ತರಣೆ ಮಾಡಿದೆ. ಅಕ್ಟೋಬರ್ 12ರವರೆಗೆ ಸಮೀಕ್ಷೆ ಅವಧಿಯನ್ನ ವಿಸ್ತರಿಸಿದೆ ರಾಜ್ಯ ಸರ್ಕಾರ. ಮಧ್ಯಾಹ್ನದವರೆಗೂ ಪಾಠ ಮಾಡಬೇಕು. ಮಧ್ಯಾಹ್ನದ ನಂತರ ಮನೆ ಮನೆಯನ್ನ ಸರ್ವೆ ಮಾಡಬೇಕು. ಶಾಲೆಗಳ ಆರಂಭ ಹಿನ್ನೆಲೆಯಲ್ಲಿ ಇನ್ನೇನು ಶಾಲೆಗಳು ಆರಂಭವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆ ಅವಧಿಯನ್ನ ಕೂಡ ಬದಲು ಮಾಡಿದೆ ರಾಜ್ಯ ಸರ್ಕಾರ. ಬೆಳಗ್ಗೆ ಶಾಲೆಯಲ್ಲಿ ಪಾಠ ಮಾಡಬೇಕು. ಮಧ್ಯಾಹ್ನದ ನಂತರ ಮನೆ ಮನೆಯ ಸರ್ವೆ ಮಾಡಬೇಕು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1ರವರೆಗೆ ತರಗತಿಯನ್ನ ನಡೆಸಬೇಕು. 5 ದಿನಗಳ ಕಾಲ ಶಾಲಾ ಅವಧಿಯ ಸಮಯವನ್ನ ಬದಲಾವಣೆ ಮಾಡಿದೆ ರಾಜ್ಯ ಸರ್ಕಾರ. ಜಾತಿ ಗಣತಿ ಸಮೀಕ್ಷೆ ಅವಧಿಯನ್ನ ವಿಸ್ತರಿಸಿದೆ ರಾಜ್ಯ ಸರ್ಕಾರ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 1ರವರೆಗೆ ತರಗತಿಯನ್ನ ನಡೆಸಬೇಕು. ಬೆಳಗ್ಗೆ ಎಲ್ಲ ಪಾಠ ಮಾಡಬೇಕು. ಮಧ್ಯಾಹ್ನದ ನಂತರ ಮನೆ ಮನೆಗೆ ತೆರಳಿ ಸರ್ವೆಯನ್ನ ಮಾಡಬೇಕು.